ಐತಿಹಾಸಿಕ ಸ್ಥಳ ದೇವರಾಯನದುರ್ಗದ ಅರ್ಚಕರ ಮೇಲೆ ಹಲ್ಲೆಯಾದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜಾಶಕ್ತಿ ಟಿವಿಯೊಂದಿಗೆ ಅರ್ಚಕರಿದ್ದಾರೆ. ಅಸಲಿ ಸತ್ಯ ಏನಾಯಿತು, ಅಲ್ಲಿ ನಿಜಕ್ಕೂ ಆಗಿದ್ದೇನು ಅಂತ ಮತ್ತೆ ಅರ್ಚಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹಲ್ಲೆ ಆಗಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ. ನಿಮ್ಮ ಮೇಲೆ ಹಲ್ಲೆ ಆಗೋಕ್ಕೆ ಕಾರಣ ಏನು, ಯಾವಾಗ ಆಯಿತು, ಯಾರು ಮಾಡಿದ್ದು ಅನ್ನೋದಾದರೆ? ನೋಡಿ, ಸುಮಾರು 4-5 ಜನ ಇದ್ದರು. ಅದರಲ್ಲಿ 3 ಜನ ಸ್ತ್ರೀಯರು, 2 ಹುಡುಗರು. ಪ್ರಸಾದವನ್ನು ಕೊಡೋದು ದೇವಸ್ಥಾನದ ಸಂಪ್ರದಾಯ. ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಹಾಗೆ ಇವ್ರಿಗೂ ಕೊಟ್ಟಿರ್ತಾಯಿತ್ತು. ಆ ಟೈಮ್ನಲ್ಲಿ ಮಹಾನೈವೇದ್ಯ ಮಾಡೋ ಸಮಯ ಬಂದಿದ್ದರಿಂದ ನೀವು ಹೊರಗಡೆ ನಡೀರಿ, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾನು ಮೇಲ್ಗಡೆ ದೇವಸ್ಥಾನಕ್ಕೆ ಹೋದಾದಮೇಲೆ ಅಲ್ಲಿ ಮೇಲ್ಗಡೆ ಮಹಾನಿವೇದನ ನಡೀತಾ ಇತ್ತು. ಮಹಾನಿವೇದನ ನಡೆಯೋ ಟೈಮ್ನಲ್ಲಿ ಈ 2 ಹುಡುಗರು ಬಂದು 5 ನಿಮಿಷ ಬನ್ನಿ ಕೆಳಗಡೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಮಹಾನಿವೇದನ ಮಾಡೋ ಟೈಮಪ್ಪ, ಆಮೇಲೆ ಒಂದು 15 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಇಲ್ಲ ಒಂದು 5 ನಿಮಿಷ ಮಾತಾಡಬೇಕಂತೆ, ಬನ್ನಿ ಅಂಥೇಳಿ ಕರೆದ್ರು. ಆಮೇಲೆ ಎಲ್ಲಿ ಅಂತ ಹೇಳಿ ನಾನು ಕೆಳಗಡೆನೇನೋ ಅಂತ ಹೇಳಿ, ಯಾಕೆಂದರೆ ನನ್ನಿಂದೇನು ತಪ್ಪು ನಡೆದಿರಲ್ವಲ್ಲ ಅಂತ ಹೇಳಿ ನಾನು ಯಾರಿಗೂ ಏನು ಹೇಳಕ್ಕೆ ಹೋಗಲಿಲ್ಲ. ನನ್ನ ಪಾಡಿ ನಾನು ಕೆಳಗಡೆಗೆ ಹೋದೆ. ಆಮೇಲೆ ಇಲ್ಲೇ ಅಂಥೇಳಿ 140 ಮೆಟ್ಲು ಕೆಳಗಡೆಗೆ ಇಳಿಸ್ಕೊಂಬಂದು ಅಲ್ಲಿ ದೊಣ್ಣೆ ಮತ್ತು ಕೈಗಳಿಂದ ಮ್ಯಾನ್ಯುಯಲ್ ಹ್ಯಾಂಡ್ಲ್ ಮಾಡಿದ್ರು. ಹೊಡೆದಾಟ ಆಯಿತು, ಹೊಡೆದ್ಬಿಟ್ರು ಚೆನ್ನಾಗಿ. ಇದು ನನ್ನ ಮನಸ್ಸಿಗೆ, ಆಮೇಲೆ ಜೊತೆಯಲ್ಲಿ ಅಷ್ಟೇ ಆಗಿದ್ದಲ್ದಲೆ ಇದನ್ನು ವೈರಲ್ ಆಗಿದೆ. ನನ್ನ ಮನಸ್ಸಿಗೆ ಮಾನಸಿಕವಾಗಿ ಬಹಳ ನೋವಾಗಿದೆ. ಇದರಲ್ಲಿ ತಪ್ಪದಲ್ದಲೇ ಇರೋದಕ್ಕೆ ನಾನು ಈಗ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದೀನಿ. ದಯಮಾಡಿ ನನ್ನ ಮಾಧ್ಯಮ ಮಿತ್ರರು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಅಪಪ್ರಚಾರಕ್ಕೆ ಇಲ್ಲೇ ತೆರೆಯನ್ನು ಹಾಕಿ ನನ್ನನ್ನು ಮಾನಸಿಕವಾಗಿ ಸ್ಟೆಬಿಲೈಸ್ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಭಗವಂತ. ಅವರು ಯಾವ ಊರವರು? ಇದಕ್ಕೆ ಮುಂಚೆ ಏನಾದ್ರು ದೇವಸ್ಥಾನಕ್ಕೆ ಬರ್ತಿದ್ರು? ಮತ್ತು ಸಾಕಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ಈ ಥರ ಆಗಿದ್ದಿದೆ ಮೊದಲ? ಸುಮಾರು 23-24 ವರ್ಷದಿಂದ ನಾನಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ತಂದೆಯವರು ಆದಮೇಲೆ ನಾನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಯಾವತ್ತೂ ಈ ಥರವಾಗಿರ್ತಕ್ಕಂಥ ಇನ್ಸಿಡೆನ್ಸು 23-24 ವರ್ಷದಲ್ಲಿ ಯಾವತ್ತೂ ನಡೆದಿಲ್ಲ. ಅದು ಯಾಕೋ ನನ್ನ ದುರಾದೃಷ್ಟನೋ ಅಥವಾ ಏನೋ ಗೊತ್ತಿಲ್ಲ, ಇದು ನಡೆದೋಯ್ತು. ಆದರೆ ಈ ನಡೆದಿರ್ತಕ್ಕಂಥ ವಿಚಾರಕ್ಕೆ ಸರಿಯಾಗಿರ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀನಿ. ಮುಂದಿಂದು ತನಿಖೆ ಮಾಡಿ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಇಲಾಖೆಯಿಂದ ದೊರೆತಿದೆ. ಭಗವಂತನ ಕೃಪೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇಲ್ಲಿನ ಅರ್ಚಕರು ಹೇಳ್ತಾ ಇರೋದಿಷ್ಟೇ, ನಾನು ಮಾನಸಿಕವಾಗಿ ಕುಗ್ಗೋಗಿದ್ದೀನಿ, ನನ್ನ ಮೇಲೆ ಅಪಪ್ರಚಾರ ಆಗ್ತಾ ಇದೆ, 3-4 ಜನ ನನ್ನ ಬೇರೆ ಸ್ಥಳಕ್ಕೆ ಹೋಗಿ ಹಲ್ಲೆ ಮಾಡಿದ್ರು, ನನಗೆ ನ್ಯಾಯ ಬೇಕು ಅಂತ. ಈಗ ಅರ್ಚಕರ ಈಗಾಗಲೇ ಠಾಣೆ ಮೆಟ್ಟಿಲು ಹತ್ತಿರ ಇರುವಂಥದ್ದು, ಕ್ಯಾತ್ಸಂದ್ರ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿರುವಂಥದ್ದು. ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಎಲ್ಲೋಗುತ್ತೆ, ಯಾರ ಅಪರಾಧಿ ಆಗ್ತಾರೆ, ಸತ್ಯಾಸತ್ಯತೆಗಳು ತನಿಖೆಯ ನಂತರ ಬಯಲಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.